ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಫೈನಲ್ ರಿಸಲ್ಟ್ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಪ್ರೊವಿಸ್ನಲ್ ರಿಸಲ್ಟ್ಗೋಸ್ಕರ. ಪ್ರೊವಿಸ್ನಲ್ ಅಂತಂದರೆ ಅದೇ ನಿಮ್ಮದು 100% ಅದೇ ರಿಸಲ್ಟ್ ಬರುತ್ತೆ ಅಂತ ಗೊತ್ತು. ಹಾಗಾಗಿ ರಿಸಲ್ಟ್ಗೋಸ್ಕರ ಕೇಳ್ತಿದ್ರಿ ಏನಾದರೂ ಚೇಂಜಸ್ ಆಗುತ್ತಾ ಅಂತಂದ್ರೆ ಮೀನ್ಸ್ ಈಗ ಯಾಕಂತಂದರೆ ಈಗ ಜಸ್ಟ್ ಇವತ್ತು ಮಧ್ಯಾಹ್ನ ಒಂದು MCC ಕೌನ್ಸಿಲಿಂಗ್ ಏನೋ ಒಂದು ಬಿಟ್ಟಿದ್ರು, ಅದ್ರದ್ದು ಫೈನಲ್ ರಿಸಲ್ಟ್ ಅನ್ನೋದು ಏನಿತ್ತು 3 to 4 ಅಂತ ಏನು ಕೊಟ್ಟಿದ್ರು ಅದನ್ನು ಎಕ್ಸ್ಟೆಂಡೆಡ್ ಮಾಡಿಬಿಟ್ಟು 6ಗೆ ಮಾಡಿದಾರೆ. ಈ 6 ಮಾಡಿದ್ರೆ ಅಂತಂದ್ರೆ ನಮ್ಮ ಕೈದಲ್ಲಿ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಬ್ರದರ್ ನಿಮ್ಮ ಪ್ರಕಾರ ಹೇಳಿ ಅಂತ ಹೇಳಿದ್ರೆ, ಸೊ ನನ್ನ ಕಡೆಯಿಂದ ಹೇಳೋದು ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡೆಡ್ ಆಗಲ್ಲ. ಸೊ ಯಾಕೆ ಆಗಲ್ಲ ಅಂತಂದರೆ ನಮ್ಮದಲ್ಲಿ ಇದು ಆಗಲ್ಲ. ಮೀನ್ಸ್ ಏನಂತಂದರೆ ಡೇಟು ಇದು ರಿಸಲ್ಟ್ ಅನೌನ್ಸ್ಮೆಂಟ್ ಲೇಟ್ ಏನು ಮಾಡ್ತಾರೆ ಅದೇ ಡೇಟಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಇದು ಮುಂದೆ ಚಾಯ್ಸ್ ಎಂಟ್ರಿ ಅಂತ ಬರ್ತದೆ ನಿಮಗೆ. ಓಕೆ, ಗೊತ್ತಿದೆ ಚಾಯ್ಸ್ ಎಂಟ್ರಿ ಬಗ್ಗೆ ಈಗ ಸಿಕ್ಕಾಪಟ್ಟೆ ಹೇಳ್ತಿದ್ದೀವಿ, ಭಾಳಷ್ಟು ಹೇಳ್ಬಿಟ್ಟಿದ್ವಿ. ಚಾಯ್ಸ್ ಎಂಟ್ರಿ ಅಂತಂದರೆ ನಿಮ್ಗೆ ಗೊತ್ತಾಯಿದೆ ಇದು ಎಕ್ಸ್ಟೆಂಡೆಡ್ ಏನಿದೆ 4ರಿಂದ 7ನೇ ತಾರೀಕುವರೆಗೂ ಕೂಡ ನಿಮ್ಮದು ಚಾಯ್ಸ್ ಎಂಟ್ರಿ ಇದೆ. ಇದು ಮೇ ಬಿ 1 ಡೇ ಎಕ್ಸ್ಟೆಂಡೆಡ್ ಆಗ್ಬೋದು. ಓಕೆ, ಅಂತಂದರೆ ಅಡ್ಮಿಷನ್ ಪ್ರೊಸೆಸ್ 1-2 ಡೇಸ್ ಲೇಟ್ ಆಗ್ಬೋದು ಹೊರತು, ಬಟ್ ಈ ಸದ್ಯಕ್ಕೆ ಇದೇನು ಕೂಡ ಲೇಟ್ ಆಗಲ್ಲ. ಅಂತಂದರೆ ರಿಸಲ್ಟ್ ಬರೋದೇನು ಕೂಡ ಲೇಟ್ ಆಗಲ್ಲ. ಮೀನ್ಸ್ ಈಗ ಏನಿದೆ ನಾಳೆ ನಿಮಗೆ ಆಫ್ಟರ್ ಏನಂದರೆ ಆಫ್ಟರ್ 11 AM ಅಂತ ಏನು ಹೇಳಿದ್ರು, ನಾಳೆ ಆಫ್ಟರ್ 11 AM ನಿಮಗೆ ಬರ್ತದೆ ರಿಸಲ್ಟ್ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆಕಂತೂ ರಿಸಲ್ಟ್ ಬರಲ್ಲ. ಮೀನ್ಸ್ ಯಾಕಂತಂದರೆ ಅವ್ರು MCC ಅಂತ ಇರೋದು ಏನಿದೆ MBBS ಇದೆ ಆ್ಯಂಡ್ BDS ಇದೆ ಮತ್ತು BS ನರ್ಸಿಂಗ್ 3 ಕೋರ್ಸಸ್ಗಳು ಮಾತ್ರ ಏನು ಮಾಡ್ತಾರೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ನಮ್ಮ KJಲ್ಲಿ ಬಂದಿರೋದು ಯಾವ್ಯಾವ ಇದೆ ನೋಡಿ, ನೀಟು ಮತ್ತು KCET ಬರುವಂಥ ಕೋರ್ಸಸ್ಗಳು ಭಾಳಷ್ಟು ಇದ್ದಾವೆ. ಸೊ ಹಂಗಾಗಿ ಇಷ್ಟು ಸ್ಟೂಡೆಂಟು ಕೂಡ ಸ್ವಲ್ಪ ಲೇಟ್ ಆಗ್ತಾ ಇರ್ತದೆ. ಕೆಲವೊಬ್ರು ಬೇಗನೆ ಗೊತ್ತಾಗಿರ್ತದ, ಅಂದ್ರೆ ಕೆಲವೊಂದಿಷ್ಟು ಈ ಥರ ಓಕೆ ನಮ್ಮ ವೆಬ್ಸೈಟ್ ಕರೆಕ್ಟ್ ನೋಡೋರಾಯಿತು, ಮತ್ತು KJದವ್ರು ಟ್ವಿಟರ್ ಕೊಟ್ಟು ನೋಡೋರಾಯಿತು, ಅಥವಾ ನಮ್ಮ ಮತ್ತೆ ಬೇರೆ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಗೊತ್ತಿರ್ತದೆ. ಬಟ್ ಎಲ್ಲ ಒಂದು ಸ್ಟೂಡೆಂಟ್ಗೆ ಗೊತ್ತಿರಲ್ಲ, ಯಾಕಂದರೆ ಲಕ್ಷಾಂತರ ಗಟ್ಟಲೆ ಸ್ಟೂಡೆಂಟು ಒಂದು ಸ್ಟೇಟ್ ಅಷ್ಟು ಹೇಳ್ತಿದ್ದೀನಿ. ಬಟ್ ಆಲ್ ಓವರ್ ಇಂಡಿಯಾದಲ್ಲಿ 3 ಕೋರ್ಸಸ್ಗಳಾಗ್ತವೆ, ಅಂದರೆ 3 ಇದಾಗಿಬಿಡ್ತವೆ. ಅದು ಗೊತ್ತಾಗ್ಬಿಡ್ತದೆ, ಈಸಿ ಏನಾಗ್ತದೆ, ಯಾಕಂದರೆ ಅದು ಆಲ್ ಓವರ್ ಇಂಡಿಯಾ ನಡೀತಿರೋ ಕಾರಣ ಎಲ್ಲರೂ ಕೂಡ ತಿಳ್ಕೊತಿರ್ತಾರೆ, ಡೇ ಬೈ ಡೇ ತಿಳ್ಕೊತಿರ್ತಾರೆ. ಬಟ್ ಇಲ್ಲಿ ಸಾಮಾನ್ಯ ಹುಡುಗರು ಕೂಡ ಸಾಮಾನ್ಯ ಜನರಿಗೆ ಗೊತ್ತಾಗ್ತಿರಲ್ಲ. ಸೊ ಹಂಗಾಗಿ ಅಡ್ಮಿಷನ್ ಡೇಟ್ನ ಏನು ಮಾಡ್ಬೋದು, ಎಕ್ಸ್ಟೆಂಡೆಡ್ ಮಾಡ್ಬೋದು ಹೊರತು ಈಗ ಇದು ಏನು ಎಕ್ಸ್ಟೆಂಡೆಡ್ ಆಗಲ್ಲ. ಅಂತ ರಿಸಲ್ಟ್ ನಿಮ್ಮದು ಬರೋದು ಏನು ಕೂಡ ಹೆಚ್ಚು ಕಮ್ಮಿ ಆಗಲ್ಲ. ನಾಳೆನೇ ನಿಮ್ಮದು ಪ್ರೊವಿಸ್ನಲ್ ರಿಸಲ್ಟನ್ನೇ ಬರ್ತದೆ. ಪ್ರೊವಿಸ್ನಲ್ ಮೀನ್ಸ್ ನಾನು ಅದೇ ಪದ ಹೇಳ್ತಾ ಇದ್ದೀನಿ, ಅದೇ ನಿಮ್ಮದು ರಿಯಲ್ ಇರ್ತದೆ. ಅದೇ ನಿಮ್ಮ 100% ಆಗಸ್ಟ್ 2ನೇ ತಾರೀಕು ಏನು ಆಫ್ಟರ್ 2 PM ಅಂತ ಹೇಳಿದ್ರು, ಅದೇ ಏನಾಗ್ತದೆ ಅದನ್ನೇ ಮಾಡಿಫೈ ಅಂತ ಏನಿಲ್ಲ, ಅದನ್ನೇ ಅಂತ ಪ್ರೊವಿಸ್ನಲ್ ಅಂತ ಇರೋದು ಏನು ಮಾಡ್ತಾರೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಮೆನ್ಷನ್ ಮಾಡ್ತಾರೆ ಅಷ್ಟೇ. ಓಕೆ, ಇದ್ರ ಬಗ್ಗೆ ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡೆಡ್ ಆಗಲ್ಲ. ಸರಿ, ಇದಿಷ್ಟು ಹೇಳ್ಬೇಕಂತ ಇದ್ದೆ. ಆ್ಯಂಡ್ ಎಲ್ಲರೂ ಕೂಡ ಆಲ್ ದ ಬೆಸ್ಟ್, ವರಿ ಮಾಡ್ಕೋಬೇಡಿ. ಈಗ ನಾಳೆ ಮಾಕ್ ರಿಸಲ್ಟಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ನಿಮ್ಗೆ ಸಿಕ್ಕೋರ್ಗಂತೂ ಆಲ್ಮೋಸ್ಟ್ 100% ಸೀಟ್ ಸಿಗ್ತದೆ, ವರಿ ಮಾಡ್ಕೋಬೇಡಿ. ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲೋ ನಾವು ಹೇಳ್ದಂಗೆ ಜಾಸ್ತಿ ಕಾಲೇಜಸ್ನ ವಿತ್ ಕಟ್ ಆಫ್ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ರು ನಿಮಗೂ ಕೂಡ ಸೀಟ್ ಸಿಗ್ತದೆ, ವರಿ ಮಾಡ್ಕೊಬೇಡಿ. ಓಕೆ, ಆ್ಯಂಡ್ ಬೆಸ್ಟ್ ಕಾಲೇಜ್ ಬೇಕಂತಂದರೆ ನಾನು ಹೇಳ್ದಂಗೆ ಚಾಯ್ಸ್ ಸೆಂಟರ್ ಬಗ್ಗೆ ಡೀಟೇಲ್ಸ್ ಈಗ ಮಾತಾಡ್ಬಿಟ್ಟಿನಿ, ಪದೇ ಹೇಳೋದು ಬೇಡ. ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಚಾಯ್ಸ್ ಸೆಂಟರ್ ಬಗ್ಗೆ ವೀಡಿಯೋ ನೋಡ್ತಂದ್ರೆ ನೋಡಿ. ಸರಿನಾ, ನಾಳೆ ನಿಮಗೆ ರಿಸಲ್ಟ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ರಿಸಲ್ಟ್ನ ಎಲ್ಲರೂ ಕೂಡ ನೋಡ್ಕೋರಂತೆ ವಾಟ್ಸಪ್ ಚಾನಲಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಇಲ್ಲ, ಇದೇ ವೆಬ್ಸೈಟಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಇಲ್ಲಿ ಏನು UGCET UGNET ಎರಡು ಟ್ಯಾಬಲ್ಲಿ ಏನಾಗ್ತದೆ, 2 ಟ್ಯಾಬಲ್ಲಿ ಓಕೆ 2 ಟ್ಯಾಬಲ್ಲಿ ಏನ್ಬಿಟ್ಟು ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಬರ್ತದೆ. ಸೇಮ್ ಯಾವ ರೀತಿ ಮಾಕ್ ಅಲಾಟ್ಮೆಂಟ್ ಚೆಕ್ಔಟ್ ಮಾಡ್ಕೊಂಡು ಒಂದು 5 ನಂಬರ್ CT ನಂಬರ್ ಹಾಕಿಬಿಟ್ಟು ಏನು ಚೆಕ್ಔಟ್ ಮಾಡ್ಕೊಂಡಿದ್ರು, ಸೇಮ್ ಅದೇ ರೀತಿ ಇಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ತಿರ್ತದೆ. ಸೊ ಈಸಿ, ಓಕೆ, ಏನು ದೊಡ್ಡ ಪ್ರೊಸೆಸ್ ಏನು ಮಾಡಿಲ್ಲ, ಚೆಕ್ಔಟ್ ಮಾಡ್ಕೊಳ್ಳೋದು. ಸೇಮ್ ಅದರಲ್ಲಿ ಏನೇನೆಲ್ಲ ಬರ್ತದೆ ಅಂತಂದರೆ ಸೇಮ್ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ರೀತಿ ಬಂದಿತ್ತು ಅದೇ ರೀತಿಯಾಗಿ ನಿಮ್ಮ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಯಾವ ಕಾಲೇಜು ಮತ್ತು ಯಾವ ಕ್ವಾಟದಲ್ಲಿ ನಿಮ್ಮ ಸೀಟ್ ಸಿಕ್ಕದ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಮುಂದೆ ಹೋಗ್ಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಆಲ್ ದ ಬೆಸ್ಟ್. ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ, ಟೇಕ್ ಕೇರ್, ಬಾಯ್.